ಹಾಗೆ ನನ್ನ ಹೆಂಡ್ತಿನ ಫಸ್ಟ್ ಆಫ್ ಆಲ್ ನಾವು ಲೈಫ್ ಲಾಂಗ್ ಜೊತೆ ಆಗಿರಲ್ಲ. ಬರೀ 6 ತಿಂಗಳಿಂದ ಒಪ್ಪಂದ ನಮ್ದು. ಗೊತ್ತು. ನಮ್ ಬಗ್ಗೆ ಗೊತ್ತಿದ್ದು ಯಾಕೆ ಬೇಕು? ನಮ್ಮ ಮದ್ವೆ ಒಪ್ಪಂದ ಬರೀ 6 ತಿಂಗಳೇ ಆದ್ರೂ ಅಲ್ಲಿ ತನಕ ನಾವಿಬ್ರು ಗಂಡ ಹೆಂಡ್ತಿನೇ. ನೀವು ನನ್ನ ಗಂಡನೇ. ಕನಸುಗಳ ಬೆನ್ನೇರಿ ಮನಸ್ಸುಗಳ ಅಂಬಾರಿ ಹೊರಟಿಹುದು ಯಾವ ಕಡೆಯಾನ ಓ ತಲುಪುವುದೇ ತನ್ನ ಗುರಿ ತಿಳಿಯುವುದೇ ತಪ್ಪು ಸರಿ. ನನ್ನ ಗಂಡನ್ಗೋಸ್ಕರ ಮಾಡ್ತಿರೋ ಈ ವ್ರತಕ್ಕೆ ನನಗೆ ಯಾರ ಒಪ್ಪಿಗೆ ಅಭಿಪ್ರಾಯನೂ ಬೇಡ. ಹಾಗೆ ಈ ವ್ರತ ಎಷ್ಟೇ ಕಷ್ಟ ಆದ್ರೂ ನಾನು ಮಾಡೇ ಮಾಡ್ತೀನಿ. ರಾಘು, ನೀನ್ ಮಾಡ್ತಿರೋದು ನಿಜವಾಗ್ಲೂ ಸರಿ ಇಲ್ಲ ಕಣೆ. ತಪ್ಪಿನ ಮೇಲೆ ತಪ್ಪು ಅಂತಾರಲ್ಲ, ಹಾಗ್ ಮಾಡ್ತಿದೀಯಾ. ನಾನ್ ತಪ್ಪು ಮಾಡ್ತಾ ಇಲ್ಲ ಅಕ್ಕ, ನೀನ್ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ ಅಷ್ಟೇ. ಹಣ್ಣಿಗೋಸ್ಕರ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡೋದ್ ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ನನ್ಗೆ ಡ್ರೈ ಫ್ರೂಟ್ಸ್ ತಿನ್ಬೇಕಂತ ಆಸೆ ಆಯ್ತು, ಅದಕ್ಕೆ ಹಾಗ್ ಮಾಡ್ದೆ ಅಷ್ಟೇ. ಅಲ್ವೇ, ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿ ದೊಡ್ಡ ಸಮಸ್ಯೆನೆ ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ಯಾ. ಅದ್ರಲ್ಲಿ ಹಣ್ಣಿಗೆ ಜಾಗ ಇದೆಯಾ? ಈ ಮಗು ಅನ್ನೋ ಹೆಸರಿಂದಾನೆ ನಾನು ಸುಖವಾಗಿ ಸೇಫ್ ಆಗಿರೋದು. ನಿನ್ ದಡ್ತನಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ಇನ್ 5 ತಿಂಗಳಾದ್ಮೇಲೆ ಏನ್ ಮಾಡ್ತೀಯಾ? ಅದ್ರ ಬಗ್ಗೆ ಯೋಚನೆ ಮಾಡು. ಸರಿ ಆಯ್ತು, ಮಾಡ್ತೀನಿ. ಇನ್ ಮುಂದೆ ಎಂತ ರಿಸ್ಕಿ ಸಿಚುವೇಶನ್ ಫೇಸ್ ಮಾಡ್ಬೇಕಾಗತ್ತೆ ಅಂತ ನಿನಗೆ ಗೊತ್ತಾಗ್ತಿಲ್ಲ. ಡೋಂಟ್ ವರಿ ಮೈ ಡಿಯರ್ ಸಿಸ್ಟರ್, ಜೀವನದಲ್ಲಿ ಏನೇ ಬಂದ್ರೂ ನನ್ ಮಗುನೇ ಅಸ್ತ್ರ ಮಾಡ್ಕೋತೀನಿ. ನೋಡ್ತಾ ಇರು.